ಕಲಬುರಗಿಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದಕ್ಕೆ ಉದಾಹರಣೆ ಅಂದ್ರೆ ಕಮಲಾಪುರ ಪೊಲೀಸ್ ಸ್ಟೇಷನ್ ಪೋಸ್ಕೋ ಅಡಿ ದಾಖಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ತುಂಬಾ ಭ್ರಷ್ಟಾಚಾರ ಇದೆ ಕಮಲಾಪುರದಲ್ಲಿ. This video is sponsored by Mahalakshmi Jewelers, Manu Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, Alimi Public School, and by Rich Tea, Swad Mein Richness. ಕಲಬುರಗಿಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದಕ್ಕೆ ಉದಾಹರಣೆ ಅಂದ್ರೆ ಕಮಲಾಪುರ ಪೊಲೀಸ್ ಸ್ಟೇಷನ್ ಪೋಸ್ಕೋ ಅಡಿ ದಾಖಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಇದ್ರ ಬದಲಾಗಿ ಪೋಸ್ಕೋ ಯಾರ ಮೇಲೆ ಆಗಿದೆ ಅವರೇ ಹೋಗಿ ಪೋಸ್ಕೋ ಯಾರು ನೊಂದ ವಿದ್ಯಾರ್ಥಿ ಮನೆ ಮೇಲೆ ಹಲ್ಲೆ ಮಾಡಿ ಅವ್ರ ಮ್ಯಾಗ ಹಲ್ಲೆ ಮಾಡಿದ್ಮ್ಯಾಗ ಅವರೇ ಬಂದು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡ್ತಾರೆ. ಅವ್ರ ಪ್ರಕರಣ ಮೊದಲು ದಾಖಲಾಗ್ತದೆ. ಪೋಸ್ಕೋದಲ್ಲಿ ಯಾರು ಬಂಧನಕ್ಕೊಳಗಾಗಬೇಕು ಅವ್ರು ಮೂರು ತಿಂಗಳ ರಾಜಾರೋಷಾಗಿ ಓಡಾಡ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಪೋಸ್ಕೋ ಕೇಸ್ ಕೊಟ್ಟಿರ್ತಕ್ಕಂಥ ದೂರುದಾರರಿಗೆ ಹೆದರಿಕೆ ಹಾಕೋದು, ಹಲ್ಲೆ ಮಾಡೋದು, ಸುಳ್ಳು ಪ್ರಕರಣಗಳು ಹಾಕ್ತಾ ಇದ್ದಾರೆ. ಯಾರು ಗುಲ್ಬರ್ಗದಲ್ಲಿ ಇರ್ತಾರೋ ಅವ್ರನ್ನೆಲ್ಲ ಹೆಸರು ಸೂಚಿಸಿ ಅಲ್ಲಿ ದೂರು ದಾಖಲಿಸ್ತಾರೆ. ಯಾಕಂತಂದ್ರೆ ಈ ಪ್ರಕರಣ ಕೈ ಬಿಡಬೇಕು, ಇಲ್ಲಾಂದ್ರೆ ನಿಮ್ಮ ಜೀವ ಹೊಡಿತೀವಿ ಅಂತೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ಈಗ ಅವ್ರು ಇದರಲ್ಲಿ ಯಾರು ಪೋಸ್ಕೋದಲ್ಲಿ ನೊಂದ ವಿದ್ಯಾರ್ಥಿನಿ ಕುಟುಂಬದ 6 ಜನ ತಾಯಿ, ಮಗ, ತಮ್ಮ, ಅಣ್ಣ, ಕಾಕ, ತಂದೆಗೂ ಸಹಿತ ಬಿಡಲಾರದೆ 4 ಪೊಲೀಸರು ಅವ್ರಿಗೆ ದೂರು ದಾಖಲಿಸಿ ಜೈಲಿಗೆ ಕಟ್ಟಿಸ್ತಾರೆ. ಜೈಲಿಗೆ ಕಟ್ಟಿಸ್ಬೇಕಾಗಿರ್ತಕ್ಕಂಥದ್ದು ಯಾರು ಪೋಸ್ಕೋದಲ್ಲಿ ಆರೋಪಿಯರ ಅವ್ರಿಗೆ ಕಟ್ಟಿಸ್ಬೇಕು. ಆದರೆ ಅಲ್ಲಿ ಕಾಂಗ್ರೆಸ್ ಮುಖಂಡ ಮಲ್ಲಿನಾಥ್ ಸ್ವಂತ ನಾಲಾಯಕನ ಒಂದು ಕುಮ್ಮಕ್ಕಿನಿಂದ ಪೊಲೀಸರಲ್ಲಿ ಕಾನೂನಿಗೆ ಯಾವುದೇ ಕಿಮ್ಮತ್ತು ಕೊಡ್ತಾ ಇಲ್ಲ. ಅದು ಖರೀದಿ ಆಗಿಬಿಟ್ಟದ. ಅದೊಂಥರ ಬೂಟ್ ಧೂಳಾಗಿ ತಿಳ್ಕೊಂಡ್ರೆ ಪೊಲೀಸರಿಗೆ ಅಲ್ಲಿ ಕಮಲಾಪುರದಲ್ಲಿ. ಅದಕ್ಕೆ ನಾವು ನಿನ್ನೆ ಹೋಗಿ ಅಲ್ಲಿ ಒತ್ತಾಯ ಮಾಡಿದೆವು. ಈ ಯಾರು ಇವ್ರ ಮ್ಯಾಗ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರ, ಅವ್ರು ತಲೆ ಹೊಡೆದಿದ್ದಾರೆ. 1 ತಾರೀಕಿಗೆ MLC ಆಗಿದೆ, ದಯವಿಟ್ಟು ಮಾಡಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಏನು ಗ್ರಾಮೀಣ ASP ಬಿಂದು ರಾಣಿಯನ್ನ ಮೇಡಮ್ ಅವರು ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರು. ಸ್ಟಡಿ ಮಾಡ್ತೀನಿ 4 ಬಾರಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹಿತ ಅವರು ಸ್ಥಳಕ್ಕೆ ಹೋಗಲಿಲ್ಲ. ಮಲ್ಲಿನಾಥ್ ಅವರು ಇವ್ರಿಗೆ ದೂರುದಾರಿಗೆ ಥ್ರೆಟ್ ಕೊಟ್ಟು ನೀವು ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೋಡ್ರಿ ಅಂತ ಹೇಳಿ ಅವ್ರು ಬೆದರಿಕೆ ಹಾಕ್ತಾರೆ. ಅರ್ಧ ತಾಸಲ್ಲೇ ಇವರು ಗುಲ್ಬರ್ಗದಿಂದ ಅಲ್ಲಿಗೆ ಕಿಡ್ನಿ ಸರ್ಪಸ್ಗೆ ಹೋಗ್ತಾರೆ. ನೊಂದ ವ್ಯಕ್ತಿಗಳಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರು ಆರೋಪಿಗಳ ಪರವಾಗಿ ನಿಂತು ಅಲ್ಲಿ ಯಾರು ದೂರು ಕೊಟ್ಟಾರ ಅವ್ರನ್ನೇ ಎತ್ತಕೊಂಡ್ಬಂದಿದ್ದಾರೆ. ಅಲ್ಲಿ ನಾರಾಯಣ ಅನ್ನೋ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಪೋಸ್ಕೋದಲ್ಲಿರ್ತಕ್ಕಂಥ ಆರೋಪಿಗೆ ಪೂರ್ಣ ರಕ್ಷಣೆ ಕೊಡ್ತಾ ಇದ್ದಾರೆ. ಅವರಿಗೆ ಗುಂಡಾಗಿರಿ ಮಾಡ್ಲಿಕ್ಕೆ ಫ್ರೀ ಬಿಟ್ಟಿದ್ದಾರೆ. ಮತ್ತು ಅವ್ರನ್ನ ಅತಿಥಿ ಶಿಕ್ಷಕ ಅಂತೇಳಿ ಅಲ್ಲಿ ಕಿಡ್ನಿ ಸರ್ಪೋಸ್ ಪ್ರಾಥಮಿಕ ಶಾಲೆಯಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಒಂದು ಅರ್ಜಿ ಕೊಡ್ತಾರಲ್ಲಿ. ಅರ್ಜಿ ಕೊಟ್ಟು ನೋಡಿ ಇವರು ಪೋಸ್ಕೋದಲ್ಲಿ ಆರೋಪಿ ಅದಾರ, ಇಂಥ ಕೆಟ್ಟ ವ್ಯಕ್ತಿಯನ್ನು ನಮ್ಮ ಶಾಲೆಯಲ್ಲಿ ಬರಬಾರ್ದು ಅಂತೇಳಿ ಗ್ರಾಮಸ್ಥರು ಅರ್ಜಿ ಕೊಡ್ತಾರೆ. ಅರ್ಜಿ ಕಾಪಿ ಒಂದು ಪೊಲೀಸರಿಗೆ ಕೊಡ್ತಾರೆ, ಅದೇ ಕಾಪಿ ಅಡಿಷನಲ್ SPಗೂ ಕೊಡ್ತಾರೆ. ಆದರೆ ಇವು ಯಾವುದ್ರ ಬಗ್ಗೆ ಚಕಾರ ಇತ್ತಲ್ಲ, ಅವರು ಅರ್ಜಿ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಮನೆ ಹೊಕ್ಕಿ 4-5 ಜನ ಸೇರಿ ಅವ್ರಿಗೆ ಹೊಡಿತಾರೆ. ಹೊಡೆದ್ರೂ ಸಹಿತ ಪೊಲೀಸರು ಆ ಜಾಗಕ್ಕೆ ಹೋಗೋದಿಲ್ಲ. ಯಾವಾಗ ನಾವು ಇವ್ರನ್ನ ಬಂಧಿಸ್ರಿ ಅಂತ ಹೇಳ್ತಾರೆ ಆವಾಗ ಈಗ ದೂರು ಕೊಟ್ಟವ್ರನ್ನ ಎತ್ತು ಹಾಕ್ತಾ ಇದ್ದಾರೆ. ಇದು ಒಂಥರ ತೊಗಲಕ್ ದರ್ಬಾರ್ ನಡೀತಾ ಇದೆ ಕಮಲಾಪುರದಲ್ಲಿ. ಸ್ವಂತದಲ್ಲಿರ್ತಕ್ಕಂಥ ಮಲ್ಲಿನಾಥ್ ಪಾಟೀಲ್ ಅವರು ಅವ್ರಿಗೇನಾದರೂ ಮಾನ ಮರ್ಯಾದೆ ಇತ್ತು, ಅನ್ನ ಉಣ್ತೀರ ಅಂದ್ರೆ ಅವ್ರಿಗೂ ಒಬ್ಬ ಮಗಳಳ, ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ಆರೋಪಿ ಪರವಾಗಿ ನಿಲ್ಲಬೇಕು, ಹೆಣ್ಣು ಮಗಳ ಪರವಾಗಿ ನಿಲ್ಲಬೇಕು ಅನ್ನೋದು ಅವರು ಸರಿಯಾಗಿ ತಿಳ್ಕೊಬೇಕು. ಇಲ್ಲಿವರೆಗೂ ಸಹಿತ 2 ಸಾರಿನೂ ಸುಳ್ಳು ಪ್ರಕರಣ ದಾಖಲೆ ಮಾಡ್ಲಿಕ್ಕೆ ಮಲ್ಲಿನಾಥ ಸ್ವಂತನೇ ಕಾರಣ. ಆ ಪ್ರಕರಣದಲ್ಲಿ ಯಾರ್ಯಾರು ಸಾಕ್ಷಿಯಾರ ಅವರಿಗೆ ಹೆದರ್ಸೋದು, ನೀವು ವಾಪಸ್ ತೋರಂತ ಅನ್ನೋದು, ಇದೇನು ತೋರಿಸ್ತದೆ ಅಂತಂದ್ರೆ ಅವರು ಒಂದು ಕ್ರಿಮಿನಲ್ ಬುದ್ಧಿ ತೋರಿಸ್ತದೆ. ಯಾರ್ದು? ಮಲ್ಲಿನಾಥ್ ಸ್ವಂತವ್ರಿಗೆ. ಅದಕ್ಕೆ ಈ ಅಪರಾಧ ಮಾಡೋ ವ್ಯಕ್ತಿಗಳಿಗಿಂತ ಅಪರಾಧಕ್ಕೇನು ಸಹಾಯ ಮಾಡ್ತಾ ಇದ್ದಾರೆ ಈ ಮಲ್ಲಿನಾಥ್ ಸ್ವಂತ, ಅವ್ರ ಮೇಲೆ ಕ್ರಮ ಆಗಬೇಕು. ಇಲ್ಲೇನು DSP ಅವರು ಹಗುರವಾಗಿ ತೊಗೊಂಡು
ಏನು ಚೆಲ್ಲಾಟ ಆಡ್ಲಕ್ಕೆ ಬಿಟ್ಟಿದ್ದಾರೆ ಆ ಅಪರಾಧಿಗಳಿಗೆ, ಇವರಿಬ್ಬರ ಮ್ಯಾಗ ಕ್ರಮ ಆಗಬೇಕು. ಯಾರು CPI ನಾರಾಯಣ ಮತ್ತು ಬಿಂದು ರಾಣಿ ಅನ್ನೋ ಮೇಡಮ್ ಮ್ಯಾಗ. ಯಾಕೆ ಇವರೇನು ಸಕಾಲದಲ್ಲಿ ಪ್ರವೇಶಿಸಿದ್ರಂದ್ರೆ ಈಗ ದೂರು ಪ್ರತಿದೂರು ಆಗ್ತಾ ಇದ್ದಿಲ್ಲ, ಸತ್ಯ ಏನಿತ್ತು ಅದು ಹೊರಗೆ ಬರ್ತಿತ್ತು. ಅದಕ್ಕೆ ನಮ್ಮ ಒತ್ತಾಯ ಸತ್ಯ ಶೋಧನಾ ಸಮಿತಿ ವತಿಯಿಂದ ತಪ್ಪಿತಸ್ಥ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಲಿ. ನೀವು ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇರೋ ಮುಂದೆ ಸಾಕ್ಷಿಗಳನ್ನು ಹೆದರಿಸೋ ಸಲುವಾಗಿ ಪೊಲೀಸರು ಬಳಸ್ಕೊಂಡು ಅವರು ದೂರು ಸಲ್ಲಿಸ್ತಾ ಇದ್ದಾರೆ. ದೂರು ಸಲ್ಲಿಸೋಕ್ಕಿಂತ ಮುಂಚೆ ಈ ಪೊಲೀಸರು ಒಂದು ಪ್ರಜ್ಞೆ ಇಟ್ಕೊಂಡು ಯಾರು ದೂರು ತೊಗೋಬೇಕು, ಯಾರು ದೂರು ತೊಗೋಬಾರ್ದು ಅಂತೇಳಿ ಅದು ಮಾಡಬೇಕು. ಎಲ್ಲನೂ ಪೊಲೀಸ್ ಸ್ಟೇಷನ್ನಲ್ಲಿ ನಡೀತಾ ಇದೆ, ಸ್ಥಳಕ್ಕೆ ಹೋಗ್ತಾ ಇಲ್ಲ. ಈಗ ಈ ಸಂಬಂಧವಾಗಿ ಕಿಣ್ಣಿ ಸರ್ಕೋಸಲ್ಲಿ 5 ಪ್ರಕರಣ ದಾಖಲಾಗಿವೆ. ಯಾವ ಹುಡುಗಿ ಮೇಲೆ ಅತ್ಯಾಚಾರ ಆಗ್ಯದ ಆ ಹುಡುಗಿ ತಂದೆ ದೂರು ಕೊಟ್ಟಾರ, ಅದನ್ನು ಸ್ವೀಕಾರ ಮಾಡಿದ್ದಾರೆ, ಅದನ್ನು FIR ಮಾಡಿಲ್ಲ. ಇನ್ನೊಂದು ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸುಳ್ಳು ಪ್ರಕರಣ ಕೊಟ್ಟರೆ ಅದನ್ನೇ ಮೊದಲು ಮಾಡ್ತಾರೆ. ಇದೇನು ತೋರಿಸ್ತಂತಂದ್ರೆ ಅಲ್ಲಿ ತುಂಬ ಭ್ರಷ್ಟಾಚಾರ ಇದೆ ಕಮಲಾಪುರದಲ್ಲಿ. ಅವರಿಗೆ ಹೆಣ್ಮಕ್ಳು ಅನ್ನೋದು ಅಥವಾ ಕಾನೂನು ಗೌರವ ಅನ್ನೋದು ಆ ಪೊಲೀಸ್ ಸ್ಟೇಷನ್ ಇಲ್ಲ. ಅದಕ್ಕೆ ಅವ್ರ ಮ್ಯಾಗ ಉನ್ನತ ಮಟ್ಟದ ತನಿಖೆ ಆಗಬೇಕು. ಈ ಪ್ರಕರಣಗಳಲ್ಲಿ ಈ ವಿಚಾರಣಾಧಿಕಾರಿಗಳನ್ನು ಬಿಡಬೇಕು. ಬೇರೆ ಇನ್ನೊಬ್ಬರು IPS ಅಧಿಕಾರಿಗಳು ಸೇರಿಸ್ಕೊಂಡು ಯಾರೇ ತಪ್ಪಿಸಿರಲಿ ಅದು ಸತ್ಯ ಬಯಲು ತರ್ಲಕ್ಕೆ ಮಾಡಬೇಕು. ಇವರಿಂದ ಆಗಲ್ಲ, ಬಿಂದು ರಾಣಿ ಅವರಿಂದ ಆಗಲ್ಲ, ಮತ್ತು ನಾರಾಯಣ ಅವರಿಂದ. ತುರ್ತಾಗಿ ಆ ನಾರಾಯಣ ಅವ್ರನ್ನ ಅಲ್ಲಿಂದ ಅಮಾನತು ಮಾಡಬೇಕು, ಅವ್ರಿಗೆ ವರ್ಗಾವಣೆ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಸೂರ್ಯಕಾಂತ್ ನಿಂಬಾಳ್ಕರ್. This video is sponsored by Mahalakshmi Jewelers, Manu Multi-Speciality Hospital, KBN University, Shahin Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, Alimi Public School, and by Rich Tea, Swad Mein Richness.